ನಿನ್ನೆ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯನ್ನು ನಡೆಸಿದರು. ಇಂದು ಸಹ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಹಾಗೂ ಎಂಎಲ್ಸಿಗಳ ಜೊತೆಗೆ ಸಭೆ ಮುಂದುವರೆಯಲಿದೆ. ಆ ಮೂಲಕ ಟಾರ್ಗೆಟ್ 2028 ಚುನಾವಣೆಗೆ ರೂಟ್ ಮ್ಯಾಪ್ ಕೂಡ ರೆಡಿ ಮಾಡುತ್ತಿದ್ದಾರೆ. ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ. ಭಾರತ್ ಜೋಡೋ ಸಂಘಗಳ ರಚನೆಗೆ ಆದ್ಯತೆ. ಪಂಚಾಯತ್ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿನಿಂದ ಹೊಂದಿರುವಂತಹ ಏಕೈಕ ಗುರಿ ಅಂದರೆ ಮುಂಬರುವಂತಹ ಚುನಾವಣೆಯಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರುವುದು. ಆ ಮೂಲಕ ಮತ್ತೊಮ್ಮೆ ಸಿಎಂ ಆಗಿ ಪೂರ್ಣಾವಧಿ ಅಧಿಕಾರವನ್ನು ನಡೆಸಬೇಕು ಎಂಬ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಾರೆ. ಇದಕ್ಕಾಗಿ 1.5 ವರ್ಷ ಮುನ್ನವೇ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಲು ಭದ್ರ ಬುನಾದಿಯನ್ನು ಹಾಕುತ್ತಿದ್ದಾರೆ. ನಿನ್ನೆ ದಿನವಿಡೀ ಜಿಲ್ಲಾವಾರು ಶಾಸಕರ ಸಭೆ ನಡೆಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಅಹವಾಲು ಸ್ವೀಕರಿಸಿ ಬರಗಾಲದ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಲಾಗಿದೆ. 175 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಇದೆ. 102 ತಾಲೂಕುಗಳಲ್ಲಿ ಗಂಭೀರ ಬರದ ಸ್ಥಿತಿ ಎಂಬ ಸುಳಿವು ಸಭೆಯಲ್ಲಿ ನೀಡಿದ್ದಾರೆ. ಇನ್ನು ಎಸ್ಐಆರ್ ಕರಡು ಪಟ್ಟಿ ಪ್ರಕಟವಾಗಿದೆ. ಹೀಗಾಗಿ ಶಾಸಕರು ಎಸಿ ತಹಶೀಲ್ದಾರರ ಜೊತೆಗೆ ಮಾತುಕತೆ ನಡೆಸಬೇಕು. ಏನಾಗಿದೆ ಅಂತ ಮಾಹಿತಿಯನ್ನ ಶಾಸಕರು ಪಡೆಯಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಇನ್ನು ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ಸಂಘಗಳ ರಚನೆಗೆ ಆದ್ಯತೆ ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಪಂಚಾಯತ್ ಮಟ್ಟದಲ್ಲಿ ರಚನೆ ಮಾಡಬೇಕು. ಜೊತೆಗೆ ಬರಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ನೀಡುತ್ತೇನೆ ಅಂತ ಸಭೆಯಲ್ಲಿ ಸಿಎಂ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ. ಇಡೀ ನಮ್ಮ ಕೆಲವರ ಜಿಲ್ಲೆಯ ಎಲ್ಲ ಶಾಸಕರನ್ನ ಕರೆದು ಮೊದಲ ಬಾರಿಯಾಗಿ ಎಸ್ಐಆರ್ ಬಗ್ಗೆ ಮತ್ತು ಭಾರತ್ ಜೋಡೋ ಸಂಘದ ಬಗ್ಗೆ ಮತ್ತು ಗ್ಯಾರಂಟಿ ಕಮಿಟಿಯನ್ನ ಹೋಬಳಿ ಏನು ಪಂಚಾಯತ್ಗೆ ಮಟ್ಟದಲ್ಲಿ ಮಾಡುವಂತದ್ದು ಮತ್ತೆ ಮುಂದಿನ ನಿಮ್ಮ ತಾಲೂಕುಗಳಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋ ರೀತಿಯಲ್ಲಿ ಮತ್ತು ಕಸ್ತೂರಿ ರಂಗನ್ ವರದಿ ಇರಬಹುದು ಇನ್ನೊಂದು ಇರಬಹುದು ಪ್ರತಿಯೊಂದನ್ನು ಸಹ ಆಯಾ ಜಿಲ್ಲೆಯ ಎಂಎಲ್ಎಗಳ ಹತ್ರ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡು ಬಹಳ ಫ್ರೀ ಆಗಿ ಇಷ್ಟು ಚೆನ್ನಾಗಿ ಒಂದು ವ್ಯವಸ್ಥಿತವಾದಂತ ಒಂದು ಮುಂದಿನ ಕಲ್ಪನೆಗಳ ದೃಷ್ಟಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಲೋಕೋಪಯೋಗಿ ಇಲಾಖೆ, ವಸತಿ ಇಲಾಖೆ, ಗ್ಯಾರಂಟಿಗಳು ಕೇಂದ್ರೀಕರಿಸಿಕೊಂಡು ಅನುದಾನ ಬಿಡುಗಡೆ ಮಾಡುವ ಭರವಸೆ ಸಿಎಂ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಇಂದು ವಿಧಾನ ಪರಿಷತ್ ಸದಸ್ಯರ ಜೊತೆಗೆ 12 ಗಂಟೆಗೆ ಹಾಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಈ ಎಲ್ಲ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿರತಕ್ಕಂಥ ಬರ ಪರಿಸ್ಥಿತಿ ಇರಬಹುದು, ಎಸ್ಐಆರ್ ಇರಬಹುದು, ಮತ್ತೆ ಬೆಳೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲವನ್ನೂ ಕರೆಸಿದ್ದಾರೆ. ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಕರೆದಿದ್ದಾರಲ್ಲ, ಏನೇನು ತೊಂದರೆ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಅವರು ಕರೆದಿದ್ದಾರೆ. ಅದು ಒಳ್ಳೇದು, ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಬಹುಶಃ ಎಲ್ಲ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಕರೆಸಿ ಮಾತಾಡಿ ನೋಡೋಣ. 2028ರ ಚುನಾವಣೆಗೆ ಈಗಿನಿಂದಲೇ ಭರ್ಜರಿ ತಯಾರಿ ಶುರುವಾಗಿದೆ. ಟಾರ್ಗೆಟ್ ರೀಚ್ ಆಗಲು ಮುಂದಿನ 1 ವರ್ಷ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಬೇಕಾಗಿದೆ. ಗ್ಯಾರಂಟಿ ಫಲಾನುಭವಿಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವ ಲೆಕ್ಕಾಚಾರವೂ ಕೂಡ ಇದೆ ಅಂತ ಹೇಳಲಾಗಿದೆ.